ಹಾಯ್ ಹಲೋ ನಮಸ್ತೆ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವಿವತ್ತು ನಮ್ಮ ಅತ್ತೆ ಇದ್ದಾರಲ್ಲ, ಅವರ ಫ್ರೆಂಡ್ ಮೊಮ್ಮಗುದು ಬರ್ಡೇ ಪಾರ್ಟಿ ಇದೆಯಂತೆ. ಸೊ ಫಂಕ್ಷನ್ ಹಾಲಲ್ಲಿ ಇಟ್ಕೊಂಡಿದ್ದಾರೆ, ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾನು ಸಿಂಪಲ್ಲಾಗಿ ಶರಾರ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ನನ್ನ ಮಗಳು ವೈಟ್ ಫ್ರಾಕ್ ಹಾಕ್ಕೊಂಡಿದ್ದಾಳೆ, ಇಲ್ಲಿ ರೆಡ್ ಬೌ ಬಂದಿದೆ. ರೆಡಿ ಆಗ್ತಾಯಿದ್ದೀವಿ ಇವಾಗ. ಬನ್ನಿ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀವಿ. ಬರ್ಡೇ ಪಾರ್ಟಿಗೆ ಆಲ್ರೆಡಿ ನಮ್ಮ ಅತ್ತೆ ಅವ್ರ ಫ್ರೆಂಡ್ಸ್ ಜೊತೆಲೆಲ್ಲ ಹೋಗಿರ್ತಾರೆ, ಯಾಕಂದರೆ ಇಲ್ಲಿ ತುಂಬ ದೊಡ್ಡ ಗ್ಯಾಂಗೇ ಇದೆ ಅವ್ರದ್ದು ಫ್ರೆಂಡ್ಸ್ದು. ಸೊ ಅವ್ರ ಜೊತೆಲಿ ಹೋಗ್ಬಿಟ್ಟಿರ್ತಾರೆ. ನಾನು, ನನ್ನ ಕೋ ಸಿಸ್ಟರು, ಅವರಿಬ್ಬರು ಮಕ್ಕಳು ಮತ್ತು ನನ್ನ ಮಗಳು, ನಾವು 5 ಜನ ಇವಾಗ ಹೋಗಬೇಕು. ಸೊ ನಾನು ಇವಾಗ ರೆಡಿ ಆಗ್ತಾಯಿದ್ದೀನಿ. ಬನ್ನಿ ರೆಡಿ ಆಗ್ತಾ ಸಿಗ್ತೀನಿ. ಬಾಯ್. ನಾನು ಆ್ಯಕ್ಚುಲಿ ಬೆಳಗ್ಗೆನೇ ಬೇಗ ಎದ್ದು ದೋಸೆ ಮಾಡಿದ್ದೆ ತಿಂಡಿಗೆ ಅಂತೇಳಿ. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡಿದ್ದೆ. ಅದೆಲ್ಲ ಮಾಡಿ ತಿಂದಿದ್ದಾಯಿತು. ಮಧ್ಯಾಹ್ನಕ್ಕೆ ಅಂತೇಳಿ ಮೊಳಕೆ ಕಾಳು ಸಾಂಬಾರು ಮಾಡಿ ಇಟ್ಟಿದ್ದೀನಿ. ಇವತ್ತು RCB ಮ್ಯಾಚ್ ಬೇರೆ ಇದೆ, ಫೈನಲ್ ಮ್ಯಾಚು. ಸೊ ನೈಟ್ ಬಂದು ಏನೂ ಮಾಡಬಾರ್ದು, ಬೇಗ ಬಂದುಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಮ್ಯಾಚ್ ನೋಡ್ತಾ ಕೂತ್ಕೋಬೋದು ಅಂತೇಳಿ ಮಧ್ಯಾಹ್ನದ ಹೆಂಗಿದ್ರು ಲಂಚ್ ಅಲ್ಲೇ ನಡೆಯುತ್ತಲ್ಲ. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀವಿ. ನಾನು ಹೋಗೋ ಪ್ಲ್ಯಾನೇ ಇರಲಿಲ್ಲ ಆ್ಯಕ್ಚುಲಿ, ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ನಮ್ಮ ಅತ್ತೆ ಗ್ಯಾಂಗು ಅದನ್ನೆಲ್ಲ ತೋರಿಸ್ಬೇಕು ಅಂತ ಅನ್ನಿಸ್ತು ನನಗೆ. ಅದಕ್ಕೆ ವೀಡಿಯೋನು ಮಾಡ್ದಂಗೆ ಆಗುತ್ತೆ ಅಂತೇಳಿ ಹೋಗೋಣ ಅಂಥೇಳಿ ನಮ್ಮ ಅತ್ತೆನೂ ಬಾ ಅಂತ. ನೆನ್ನೆ ನೈಟು ನಮ್ಮ ಅತ್ತೆ ಮಾವ ಮನೆಗೆ ಬಂದಿದ್ದರು. ಸೊ ಅವರು ಫೋರ್ಸ್ ಮಾಡಿದ್ರು, ಬಾ ಪರವಾಗಿಲ್ಲ ಏನಾಗಲ್ಲ ಅಂಥೇಳಿ. ಸೊ ಅದಕ್ಕೆ ಹೊರಟ್ವಿ. ನನ್ನ ಮಗಳು ಯೂಶ್ವಲಿ ಯಾವಾಗಲೂ ಬರಲ್ಲ, ಈ ಸತಿ ಬರ್ತೀನಿ ಅಂತೇಳಿ ಬರ್ತಾಯಿದ್ದಾಳೆ. ಬನ್ನಿ ರೆಡಿ ಆಗ್ಬಿಟ್ಟು ಸಿಗ್ತೀನಿ. ನಾನು ಒಬ್ಬಳೇ ಹೋದ್ರೆ ನಮ್ಮ ಅಮ್ಮನ ಜೊತೆನೂ ಹೋಗ್ತೀನಿ. ಇವಾಗ ರೆಡಿಯಾಗಿದ್ದಾಯಿತು ಮತ್ತು ನನ್ನ ಮಗಳು ರೆಡಿಯಾಗಿದ್ದಾಯಿತು. ಸೊ ಇವಾಗ ನನ್ನ ಕೋ ಸಿಸ್ಟರ್ ಬರ್ತಾರೆ, ಆಟೋ ಬುಕ್ ಮಾಡ್ಕೊಂಡು ಹೋಗಬೇಕು. ಬನ್ನಿ ಬರ್ಡೇ ಪಾರ್ಟಿ ಎಲ್ಲ ಹೆಂಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಜಾಸ್ತಿ ಈ ಥರ ಬರ್ಡೇ ಪಾರ್ಟಿಗೆಲ್ಲ ಹೋಗಲ್ಲ, ಯಾಕಂದರೆ ನಮ್ಮ ಅತ್ತೆನೇ ಹೋಗ್ತಾರೆ, ಇಲ್ಲ ಮಕ್ಕಳು ಯಾರಾದರೂ ಕಳಿಸ್ಬಿಡ್ತೀವಿ. ಫಸ್ಟ್ ಟೈಮು ಮಕ್ಕಳು ಕರ್ಕೊಂಡು ಹೋಗ್ತಾ ಇರೋದು ನಾವು, ಜೊತೆಲಿ ದೊಡ್ಡವರು. ನನ್ನ ಮಗಳು ಶೂಸ್ ಹಾಕೋತಾ ಇರ್ತಾಳೆ, ಶೂಸ್ ಹಾಕೋತಾ ಇದ್ದಾಳೆ. ಬನ್ನಿ ಅಲ್ಲೋಗ್ಬಿಟ್ಟು ಸಿಗ್ತೀನಿ. ಆಟೋ ಬುಕ್ ಮಾಡಬೇಕು, ಆಟೋ ಬುಕ್ ಮಾಡಿಬಿಟ್ಟು ಆಟೋದಲ್ಲಿ ಸಿಗ್ತೀನಿ. ಇನ್ನು ನಾವೆಲ್ಲರೂ ಒಟ್ಟಿಗೆ ಒಂದೇ ಆಟೋಲ್ಲಿ ಹೋಗೋಣ ಅಂತೇಳಿ ಆಟೋ ಬುಕ್ ಮಾಡಿದ್ದೆ. ಸೊ ಅದು ಬಂತು, ಅದ್ರಲ್ಲಿ ಹೋಗ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಫುಲ್ಲು ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ. ಫಸ್ಟ್ ಟೈಮು ಎಲ್ಲರೂ ಮಕ್ಕಳನ್ನೂ ಕರ್ಕೊಂಡು ನಾವು ದೊಡ್ಡವ್ರೂ ಬರ್ಡೇ ಪಾರ್ಟಿಗೆಲ್ಲ ಹೋಗ್ತಾ ಇರೋದು. ಇಲ್ಲೇ ಮನೆ ಹತ್ರ ಆದರೆ ಮಕ್ಕಳನ್ನ ಮಾತ್ರ ಕಳಿಸ್ಬಿಡ್ತಾಯಿದ್ವಿ ಯಾವಾಗಲೂ. ಇನ್ನು ನಮ್ಮ ಮಾವನೂ ಬರ್ತೀನಿ ಅಂತ ಹೇಳಿದ್ರಂತೆ. ಅವರು ಆಟೋದಲ್ಲಿ ಎಲ್ಲರೂ ಒಟ್ಟಿಗೆ ಹೋಗೋಕ್ಕಾಗಲ್ಲ ಅಂತೇಳಿ ನಾನು ನಿಧಾನಕ್ಕೆ ಹಿಂದೆ ನಡ್ಕೊಂಬರ್ತೀನಿ ಅಂತ ಹೇಳಿದ್ರಂತೆ. ಇನ್ನು ಇವಾಗ ಬಂದಿದ್ದೀವಿ, ನೋಡ್ತಾ ಇರ್ಬೋದು. ವೆಲ್ಕಮ್ ಡ್ರಿಂಕ್ ಇತ್ತು, ಬಂದ ತಕ್ಷಣವೇ ವಾಟರ್ ಮೆಲನ್ ಜ್ಯೂಸು. ಸೊ ನನ್ನ ಮಗಳು ಫಸ್ಟ್ ಟೈಮು ಹೋದ ತಕ್ಷಣವೇ ವಾಟರ್ ಮೆಲನ್ ಜ್ಯೂಸ್ ಕುಡಿತೀನಮ್ಮ ನಾನು ಅಂತ ಹೇಳಿ ಎತ್ಕೊಂಡಿರೋದು. ಸೊ ನಾನು ಇವಾಗ ಕುಡ್ಕೊಂಡಿದ್ದಾಯಿತು, ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಮಾಡ್ಕೊತಾ ಇದ್ದೆ. ಇನ್ನು ಒಳಗಡೆ ಬಂದ್ವಿ. ಸೊ ಮಗುನೆಲ್ಲ ಕರ್ಕೊಂಬಂದಿದ್ರಲ್ಲ, ಅದನ್ನೆಲ್ಲರೂ ಕರ್ಕೊಂಡು ಆಟ ಆಡಿಸ್ತಾಯಿದ್ರು ಮಗುನ. ಇನ್ನು ನೋಡ್ತಾ ಇರ್ಬೋದು, ಇಲ್ಲಿ ಮುಂದೆ ತೋರಿಸ್ತಾ ಇದ್ದೀನಲ್ಲ, ಮತ್ತು ಅವರ ಗ್ರೂಪು ಫುಲ್ ಗ್ಯಾಂಗು ಎಲ್ಲರೂ ಬಂದುಬಿಟ್ಟಿದ್ದಾರೆ. ನನ್ನ ಮಗಳು ಬಲೂನೆಲ್ಲ ಎತ್ಕೊಂಡು, ನನ್ನ ಮಗಳು ಮತ್ತು ನನ್ನ ಕೋಸಿಸ್ಟ್ ಮಗ ಇಬ್ಬರೂ, ನಮ್ಮ ನೀತು ಇಬ್ಬರೂ ಆಟ ಆಡ್ತಾಯಿದ್ರು. ನಮ್ಮ ಪುಣ್ಯ ಇತ್ತೀಚೆಗಂತೂ ಫುಲ್ಲು ಡೀಸೆಂಟಾಗಿ ಹೋಗಿದ್ದಾಳೆ. ಮುಂಚೆ ಎಲ್ಲ ಎಲ್ಲದರಲ್ಲೂ ಹೋಗಿ ಪಾರ್ಟಿಸಿಪೇಟ್ ಮಾಡೋದು, ಓಡಾಡೋದು ಆ ಥರ ಎಲ್ಲ ಮಾಡ್ತಿದ್ಲು. ಇವಾಗ ದೊಡ್ಡವಳಾಗ್ತಾ ಇದ್ದಾಳಲ್ಲ, ಸ್ವಲ್ಪ ಫುಲ್ ಸೈಲೆಂಟಾಗಿ ಹೋಗಿದ್ಲು. ಮತ್ತು ನಾನು ಆಟೋದಲ್ಲಿ ಬಂದ್ವಲ್ಲ, ಫುಲ್ ಕೂದಲೆಲ್ಲ ಕೆದ್ರೋಗಿತ್ತು. ಸೊ ಅದನ್ನೆಲ್ಲ ಸರಿ ಮಾಡಿಕೊಂಡು ಹಂಗೆ ಮಾತಾಡ್ತಾ ಕೂತಿದ್ವಿ. ಅಷ್ಟರಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಅರೇಂಜ್ ಮಾಡಿದ್ರಲ್ಲ, ಕೇಕ್ ಕಟ್ಟಿಂಗ್ ಮಾಡಿಸ್ತಾಯಿದ್ರು. ಮಕ್ಕಳೇ ಹಂಗೆ ಅಲ್ವಾ, ಯಾವುದೇ ಮಕ್ಕಳಾದ್ರೂ ಫಂಕ್ಷನಲ್ಲಿ ಯಾವ ಮಕ್ಕಳೂ ಸಮಾಧಾನವಾಗಿರಲ್ಲ. ಏನಾದ್ರೂ ಅಳೋದು ಇಲ್ಲ ರಚ್ಚೆ ಹಿಡ್ಕೊಳ್ಳೋದು ಏನಾದರೂ ಮಾಡ್ತವೆ. ಈ ಮಗುನೂ ಸ್ವಲ್ಪ ಕೇಕ್ ಕಟ್ಟಿಂಗ್ ಮಾಡ್ಸೋಕ್ಕೂ ಮುಂಚೆನೇ ಫುಲ್ ಅಳ್ತಾನೆ ಇತ್ತು. ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದ್ಮೇಲೆ ಫುಲ್ಲು ಊಟಕ್ಕೆ ಅರೇಂಜ್ ಮಾಡಿದರು. ಸೊ ಊಟಕ್ಕೆ ಅಂತೇಳಿ ಬಂದ್ವಿ. ಬಾಳೆ ಎಲ್ಲ ಊಟ ಅರೇಂಜ್ ಮಾಡಿದ್ದು. ನಾನು ಮತ್ತು ನನ್ನ ಕೋ ಸಿಸ್ಟ್ರ್ ಮಗಳು ಮಗ ಎಲ್ಲರೂ ಒಂದು ಕಡೆ ಕೂತ್ಕೊಂಡಿದ್ವಿ. ನಮ್ಮ ಮಾವ ಇನ್ನೂ ಬಂದಿರಲಿಲ್ಲ, ಅವ್ರಿಗೆ ಚೇರ್ ಹಿಡ್ಕೊಂಡಿದ್ವಿ ಬರ್ತಾರೆ ಅಂತೇಳಿ. ಇನ್ನು ನನ್ನ ಮಗಳಂತೂ ಫುಲ್ ಡಲ್ಲಾಗಿ ಹೋಗಿದ್ಲು, ಹೊಟ್ಟೆ ಹಸ್ವು ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಊಟ ಬಡಿಸಿದ್ರು. ಅವಳಿಗಂತೂ ಈ ಸಬ್ಬಕ್ಕಿ ಪಾಯಸ ತುಂಬ ಇಷ್ಟ ಆಯ್ತಂತೆ. ಫಸ್ಟ್ ಟೈಮ್ ಅವಳು ಸ್ವೀಟ್ ತಿನ್ನೋದೇನೆಲ್ಲ ನೋಡ್ತಾ ಇರೋದು, ಫುಲ್ ಖುಷಿ ಆಯ್ತು ನನಗೆ ಸ್ವಲ್ಪ. ಇನ್ನು ಹೋಳಿಗೆ ಊಟ ಮತ್ತು ಚಂಪಾಕಲಿ ಬಜ್ಜಿ ಇರ್ಬೋದು ಎಲ್ಲ ಮಾಡಿಸಿದ್ರು. ಎಲ್ಲನೂ ತಿನ್ಕೊಂಡು ನಾವಿವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಪುಣ್ಯ ಊಟ ಹೆಂಗಿತ್ತಕ್ಕ ಊಟ? ನನ್ನ ಸಖತ್ತಾಗೈತೆ.
ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್.